ಮೇಡಮ್ ಅವರೇ, ಇವತ್ತು ಮನೆಯಲ್ಲಿ ಚಿಕ್ಕ ಮಗಳನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ನನ್ನ ಅವಶ್ಯಕತೆ ಇದೆ. ನೀವೇನಾದ್ರೂ ಹೇಳಿದ್ರೆ ನಾನು ಸ್ವಲ್ಪ ಬೇಗ ಹೋಗ್ಲಾ? ಮೇಡಮ್ ಅವರೇ, ಏನಾದ್ರು ಒಳ್ಳೆ ಸುದ್ದಿ ಇರ್ಬೋದಾ? ಹೇ ಉಡುಪಿ ಕೃಷ್ಣ, ನಾನ್ ಸೋತೆ. ಏಕ್ ಚುಟ್ಕಿ. ಸರಳ ಆಂಟಿ ಎಲ್ಲಿ? ಮನೆಗೆ ಹೋದ್ರು. ಹೌದಾ? ಇದನ್ನ ಅವ್ರಿಗೆ ಕೊಡಿ. ನನಗೆ ಗೊತ್ತು ಅವ್ರಿಗೆ ಬೇಜಾರಾಗಿದೆ ಅಂತ. ಒಂದ್ ವೇಳೆ ಸಿಕ್ಕಿದಿದ್ರೆ ನಾನೇ ಸಾರಿ ಕೇಳ್ತಾ ಇದ್ದೆ. ದಿನ ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡೋದ್ ನಾವು, ಮತ್ತೆ ಪ್ರೀತಿ ದುಡ್ಡು ಎಲ್ಲ ಸರಳಾಗಿ ಹೋಗ್ತಾ ಇದೆ. ಇವಾಗ ಮಜಾ ಬರುತ್ತೆ. ಮತ್ತೆ ನಾನು ಆದಷ್ಟು ಬೇಗ ಈ ಮನೆ ಹೆಡ್ ಆಫ್ ಸರ್ವೆಂಟ್ ಆಗ್ತೇನೆ. ಸರಳ ನನ್ ಕೆಳಗ್ ಕೆಲಸ ಮಾಡ್ತಾಳೆ, ಮತ್ತೆ ಅವಳಿಗೆ ನಾನು ಎಲ್ಲ ಲೆಕ್ಕನೂ ಚುತ್ತ ಮಾಡ್ಕೊಳ್ತೇನೆ. ಸರಳ ಅವ್ರೆ, ಇಲ್ಲಿ ನೋಡಿ. ಹೇ ಉಡುಪಿ ಕೃಷ್ಣ, ನಾನ್ ಸೋತೆ. ಒಳ್ಳೆ ಕೆಲ್ಸಕ್ಕೆ ಹೊರಟಿದ್ದೀನಿ, ಬೆಕ್ ಬಂದಂಗ್ ಬಂದೆ. ತಡಿಲಿಲ್ಲ. ಈಶಾ ಮೇಡಮ್ ಅವ್ರು ಕೊಟ್ಟಿದ್ ಗಿಫ್ಟ್ ನಿಮಗ್ ಕೊಡ್ತಾ ಇದ್ದೀನಿ. ಇದನ್ನ ಅವರು ನಿಮಗ್ ಕೊಡಕ್ ಹೇಳಿದ್ರು. ಇದ್ದಕ್ಕಿದ್ದ ಹಾಗೆ ಇವಳಿಗೆ ನನ್ನ ಮೇಲೆ ಅಷ್ಟೊಂದು ಅಭಿಮಾನ ಬಂತ. ಏನಾಯ್ತು ಸರಳ ಅವ್ರೆ? ಇಲ್ಲಿ ನೋಡು, ನಿನ್ ಕೆಲ್ಸದ ಬಗ್ಗೆ ನಿನ್ ಗಮನ ಇರ್ಲಿ, ಬೇರೆಯವ್ರ ಕೆಲ್ಸದ ಮೇಲೆ ಮೂಗ್ ತುರ್ಸ್ಬೇಡ. ಕೊಡಿಲಿ, ಮೊದ್ಲು ನಿನ್ ಕೆಲ್ಸ ನೋಡ್ಕೋ. ಹೇ ಉಡುಪಿ ಕೃಷ್ಣ, ಆ ಆ ರಾಮ್ 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 ರಾಮ್. ದೇವ್ರಿಗೆ ನನಗೇನ್ ಬೇಕೋ ಅದು ಕೇಳಿಸ್ಬಿಡ್ತು. ನೀನು ತಾಯಿ ಆಗ್ತಾ ಇದೀಯಾ ನೋಡು. ನನ್ ಪೂಜೆ ಯಾವತ್ತೂ ಫಲಿಸದೆ ಇರೋದಿಲ್ಲ. ನಿನ್ ಗರ್ಭ ತುಂಬಿದೆ. ಕೂತ್ಕೋ. ನೋಡು, ಯಾವ ಡಾಕ್ಟ್ರನ್ನೂ ನೋಡಬಾರ್ದು, ಯಾವ ಔಷಧಿನೂ ತಗೋಬಾರ್ದು. ಒಂದು ಮುಖ್ಯವಾದ ವಿಷಯ, ಈ ಮಾತು ಸದ್ಯಕ್ಕೆ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾಯ್ತಾ? ನಾನು ನಿನಗೆ ಸ್ಪೆಷಲ್ ಆಗಿ ಲಾಡು ಮಾಡಿ ಕಳಿಸ್ತೀನಿ, ಸರಿನಾ? ರಾಮ್ 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 ರಾಮ್. ಥ್ಯಾಂಕ್ ಗಾಡ್. ಇವಾಗ ಎಲ್ರಿಗೂ ಖುಷಿ ಆಗ್ಬಿಡುತ್ತೆ. ಅಮ್ಮ, ನಿಜವಾಗ್ಲೂ ಈ ಸೀರೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಹಾ. ಆ ಸೊಕ್ಕಿನ ತಲೆಹಟ್ಟೆ ಹುಡುಗಿ ಏನೋ ದೊಡ್ಡ ಮನ್ಸ್ ಮಾಡಿ ಕೊಟ್ಟಿದ್ದಾಳೆ. ಏನ್ ಯೋಚನೆ ಮಾಡಿ ಕೊಟ್ಟಿದ್ದಾಳೋ ಏನೋ. ಹೋಗ್ಲಿ, ಬೇರೆಯವ್ರ ಮನೆಗೆ ಮದ್ವೆ ಮಾಡ್ಕೊಂಡು ಹೋಗೋ ಮೊದ್ಲು ದೊಡ್ಡೋರಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಲು. ಅಮ್ಮ, ನೀವು ಇಷ್ಟು ಸುಂದರವಾಗಿ ಕಾಣಿಸಿದ್ರೆ ಹುಡುಗ ಅವರಪ್ಪ ನಿಮಗ್ ಲೈನ್ ಹೊಡೆದ್ರೆ ಆಮೇಲೆ ಸುಮ್ಮನಿರೆ. ಓ, ನನ್ ಮುದ್ದು ಅಮ್ಮಗೆ ಯಾರ ದೃಷ್ಟಿನೂ ಬೀಳ್ದೇ ಇರ್ಲಿ. ಈ ವಯಸ್ಸಲ್ಲಿ ಇಂಥ ಸೀರೆನಾ? ಈ ಮುದ್ಕಿಗೇನು ಇಂಥ ಅದೃಷ್ಟ? ಈ ಸೀರೆ ನಂದಾಗಬೇಕಾಗಿತ್ತು. ನಾನು ಒಳ್ಳೆ ರಾಣಿ ಥರ ಇರ್ತಾ ಇದ್ದೆ. ಅಮ್ಮ, ಈ ಟ್ಯಾಗು ಸ್ಯಾರಿದಾ? ಇರ್ಬೋದು, ಅದ್ರದ್ದೇ ಇರ್ಬೋದು ಕಣೆ. 2 ಲಕ್ಷ ರೂಪಾಯಿ ಸೀರೆ. ಆದ್ರೆ ಇಷ್ಟೊಂದು ಕಾಸ್ಟ್ಲಿ ಸೀರೆ ಅವ್ರು ಯಾಕೆ ಕೊಡ್ತಾರೆ? ನನಗೇನೋ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ಇದು ಒರಿಜಿನಲ್ ಅಥವಾ ಡೂಪ್ಲಿಕೇಟಾ? ಏನು ಗೊತ್ತಾಗ್ತಾ ಇಲ್ಲ. ನಮಸ್ಕಾರ ನಮಸ್ಕಾರ, ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ನಿಮ್ಗೋಸ್ಕರ ಕಾಯ್ತಾ ಇದ್ವಿ. ನಡೀರಿ ನಡೀರಿ. ಬೇಗ ಬಂದ್ರು. ನಡಿ ನಡಿ. ತಗೊಳ್ಳಿ ತಗೊಳ್ಳಿ, ಸ್ವಲ್ಪನಾದ್ರೂ ತಗೊಳ್ಳಿ, ಖಾರ ತಗೊಳ್ಳಿ. ಟೀ ಬಂತು ನೋಡಿ. ನಿಮ್ ಸೀರೆ ತುಂಬಾ ಚೆನ್ನಾಗಿದೆ.
ಹುಡುಗನ್ ಮರೆ ಕಡೆಯವರಿಗೆ ನಾವು ಸ್ವಲ್ಪ ಶ್ರೀಮಂತರ ತರ ಕಾಣಿಸ್ತಿದೀವಿ. ಮಗು ಟೀ ಜೊತೆ ಏನಾದ್ರೂ ತಗೋ. ಹಾ ತಗೊಳ್ಳಿ ತಗೊಳ್ಳಿ. ಸರಿ, ನಾನು ನಿಮ್ ಜೊತೆ ಕಂಪ್ನಿ ಕೊಡ್ತೀನಿ. ಅಯ್ಯೋ ಅಪ್ಪ, ಏನ್ ಮಾಡ್ತಾ ಇದೀರಾ ನೀವು? ನೀವು ಕೂಲ್ ಡ್ರಿಂಕ್ಸ್ ಕುಡಿಬೇಡಿ. ಅದು ಅಲ್ಲದೆ ನೆನ್ನೆ ರಾತ್ರಿ ತುಂಬಾನೇ ಕೆಮ್ತಾ ಇದ್ರಿ ನೀವು. ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಗಂಟ್ಲು ಹಿಡ್ಕೊಳುತ್ತಪ್ಪ. ಸರಿನಪ್ಪ, ಸರಿ, ಕುಡಿಯಲ್ಲ ಬಿಡು. ಹಾಗಾದ್ರೆ ಆ ಮಗನೇ ಒಂದ್ ಕೆಲ್ಸ ಮಾಡು, ಆ ನಕುಲ್ ಸ್ವೀಟ್ಸ್ ಅಂಗಡಿ ಇದೆಯಲ್ಲ, ಅಲ್ಲಿಂದ ಬಿಸಿ ಬಿಸಿ ಸಮೋಸ ತಗೊಂಬ, ತುಂಬಾ ಚೆನ್ನಾಗಿರುತ್ತೆ. ಅಪ್ಪ, ಆ ಅಂಗಡಿ ತುಂಬಾ ದೂರ ಇದೆ ಅಲ್ವಾ? ತೊಂದ್ರೆ ಇಲ್ಲ, ಹೋಗ್ಬಾ ಮಗನೇ. ಸರಿ ಅಪ್ಪ. ಹೋಗ್ ಬರ್ಲಿ ಬಿಡಿ. ಬೇಗ ಬಾಪ್ಪ. ಹಾ, ನಿಜವಾಗ್ಲು ನಿಮ್ ಮಕ್ಳಿಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದೀರಾ. ನೀವ್ ನಿಜವಾಗ್ಲೂ ತುಂಬಾ ಲಕ್ಕಿ ಈ ತರ ಒಂದ್ ಮಗ ಸಿಗಕ್ಕೆ. ಇವನ್ ಮಗ ಅಲ್ಲ, ನನ್ನ ಪೂರ್ವ ಜನ್ಮದ ಶಿಕ್ಷೆ. ನೋಡೋ ಜನ ಏನ್ ಮಾತಾಡ್ತಾರೆ, ಇದೇನಾ ನೀವು ನಿಮ್ಮ ಮಗನ್ ಕಲ್ಸಿರೋ ಸಂಸ್ಕಾರ ಅಂತ. ನಾನು ಏನ್ ಹೇಳಕ್ ಹೊರಟಿದ್ದೆ ಅಂದ್ರೆ, ಅದು ನಾನು ಬರೋದ್ರಲ್ಲಿ ಲೇಟ್ ಆಗಬಹುದೇನೋ, ಅದಕ್ಕೆ ಮೊದಲು ಆಶೀರ್ವಾದ ತಗೊಂಡು ಹೊರಟೋಗ್ತೀನಿ. ಒಳ್ಳೇದಾಯ್ತು. ಕೂಲ್ ಡ್ರಿಂಕ್ಸ್ ಕುಡಿಲಿಲ್ಲ. ಜೊತೆಲೇ ಇದ್ದಾವೆ ಯಾವಾಗ್ಲೂ ತುಂಬಾ ನೋವು ಕೊಡೋದು. ನೀವು ಟೀ ಕುಡೀರಿ, ಏನಾದ್ರೂ ತಗೊಳ್ಳಿ, ಪ್ಲೀಸ್ ತಗೊಳ್ಳಿ.